ಇತ್ತೀಚೆಗೆ ತಂದೆ ತಾಯಿ ತಮ್ಮ ಮಕ್ಕಳ ಜೊತೆ ಸಮಯ ಕಳೆಯೋದನ್ನು ನಾವು ತೀರಾ ಕಡಿಮೆ ಕಾಣ್ತೀವಿ. ಹೀಗಿದ್ದಾಗ್ಯೂ ನಮ್ಮ ಪ್ರಕಾಶ್ ಅವರು ಸಿಕ್ಕ ಸಮಯವನ್ನು ಸದುಪಯೋಗಿಸಿ ತಮ್ಮ ಮಗ ಅಮಿತ್ನನ್ನು ಕೊಡಗಿನ ಬೆಟ್ಟಗಳಿಗೆ ಕರೆದುಕೊಂಡು ಹೋಗ್ತಾರೆ. ಅಮಿತ್ಗೆ ಈಗ ಕೇವಲ 5 ವರ್ಷ. ಮತ್ತೆ ತನ್ನ ಅಪ್ಪನನ್ನ ಬಹಳ ಪ್ರೀತಿಸ್ತಾನೆ. ಆ ಬೆಟ್ಟಗಳ ಇಳಿಜಾರಿನಲ್ಲಿ ವಿಹರಿಸುತ್ತಾ ಅಪ್ಪನಿಗೆ ಈ ಬೆಟ್ಟಗಳಲ್ಲಿ ಬೆರೆತು ಹೋದ ತನ್ನ ಬಾಲ್ಯದ ನೆನಪಾಗಿ ತನ್ನ ಮಗನಿಗೆ ಕಥೆಗಳನ್ನು ಹೇಳಲಾರಂಭಿಸ್ತಾನೆ. ಅಮಿತ್ ತನ್ನ ಅಪ್ಪನ ಬೆರಳನ್ನು ಹಿಡಿದು ಕಥೆಗಳಲ್ಲಿ ಲೀನನಾಗ್ತಾನೆ. ಬೆಟ್ಟದ ಮೇಲೆ ಬೆಳೆದಿರೋ ಹಸಿರು, ತಂಪಾದ ಗಾಳಿ ಈ ಟ್ರಿಪ್ಪನ್ನ ಆಹ್ಲಾದಕರವಾಗಿಸುತ್ತೆ. ಇಬ್ಬರ ಆನಂದಕ್ಕೆ ಪರಿಯೇ ಇರೋದಿಲ್ಲ. ಅಷ್ಟರಲ್ಲೇ ಅಮಿತ್ ಕಾಲು ಜಾರಿ ಪೆಟ್ಟು ಮಾಡ್ಕೊಳ್ತಾನೆ. ಆ ಅಂತ ಅವನು ಕೂಗ್ಕೋತಾನೆ. ಅದಕ್ಕೆ ಪ್ರತಿಯಾಗಿ ಆ ಅಂತ ಇನ್ನೊಂದು ಶಬ್ದವಾಗುತ್ತೆ. ಅದು ಯಾರು ಅಂತ ತಿಳಿಬೇಕು ಅಂದ್ಕೊಂಡು ಮತ್ತೊಮ್ಮೆ ಅಮಿತ್ ಕೂಗ್ತಾನೆ, ಯಾರೋ ನೀನೋ ಅಂತ. ಅದಕ್ಕೆ ಉತ್ತರವಾಗಿ ಅದೇ ಪ್ರಶ್ನೆ ಮತ್ತೆ ಕೇಳಿಬರುತ್ತೆ, ಯಾರೋ ನೀನೋ? ಈ ಉತ್ತರದಿಂದ ಸಿಟ್ಟಿಗೆದ್ದ ಅಮಿತ್ ಕುಕ್ಕೋತಾನೆ, ನೀನೊಬ್ಬ ಮೂರ್ಖ. ಮತ್ತೆ ಅದೇ ತರಹ, ನೀನೊಬ್ಬ ಮೂರ್ಖ ಅಂತ ಕೇಳಿಬರುತ್ತೆ. ಇದರಿಂದ ಬೇಸರಗೊಂಡ ಅಮಿತ್ ತನ್ನ ಬೆರಳನ್ನು ಆ ಬೆಟ್ಟದ ಕಡೆ ತೋರಿಸ್ತಾ ಅಪ್ಪನಿಗೆ ಹೇಳ್ತಾನೆ, ಅಪ್ಪ, ನನಗೆ ಸಿಟ್ಟು ಬರೆಸೋಕೆ ಯಾರೋ ನನ್ನ ಆಡ್ಕೊಳ್ತಾ ಇದ್ದಾರೆ. ಅಪ್ಪ ತನ್ನ ಮಗುವಿನ ಮುಗ್ಧತನಕ್ಕೆ ನಕ್ಕು, ಈಗ ನೋಡು ಅಂತ ಹೇಳಿ ತನ್ನ ಕೈಗಳನ್ನ ಬಾಯಿಯ ಹತ್ತಿರ ಹಿಡಿದು, ನೀನೊಬ್ಬ ಒಳ್ಳೆ ಹುಡುಗ ಅಂತ ಕೂಗ್ತಾನೆ. ಅದಕ್ಕೆ ಉತ್ತರ ಬೇಗನೆ ಬರುತ್ತೆ, ನೀನೊಬ್ಬ ಒಳ್ಳೆ ಹುಡುಗ ಅಂತ. ಮತ್ತೆ ಅಪ್ಪ ಕುಕ್ಕೋತಾನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಮತ್ತೆ ಆ ವಾಕ್ಯ ತಿರುಗಿ ಕೇಳುತ್ತೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ. ಆಶ್ಚರ್ಯಗೊಂಡ ಅಮಿತ್ ಅಪ್ಪನ ಮುಖವನ್ನು ನೋಡ್ತಾನೆ. ಅದಕ್ಕೆ ಅಪ್ಪ, ಬಾ ಕೂತ್ಕೋ, ನಾನಿನಗೆ ಹೇಳ್ತೀನಿ ಅಂತ ಹೇಳಿ ಅಲ್ಲೇ ಒಂದು ಬಂಡೆಯ ಮೇಲೆ ಕೂತ್ಕೊಳ್ತಾನೆ. ಅಪ್ಪನ ಮಾತನ್ನ ಕೇಳಿ ಅಮಿತ್ ಕೂಡ ಕೂತ್ಕೊಳ್ತಾನೆ. ಮಗು, ಇದಕ್ಕೆ ಪ್ರತಿಧ್ವನಿ ಅಂತ ಕರೀತಾರೆ. ನಾವು ಜೋರಾಗಿ ಶಬ್ದ ಮಾಡಿದಾಗ ಅದು ಬೆಟ್ಟಗಳಿಗೆ ತಗಲಿ ಮತ್ತೆ ವಾಪಸ್ ಬರುತ್ತೆ. ಅದೇ ತರಹ ನಮ್ಮ ಜೀವನದಲ್ಲಿಯೂ ನಾವು ಏನ್ ಮಾಡ್ತೀವೋ ಅದೇ ಪ್ರತಿಬಿಂಬವಾಗಿ ನಮ್ಮ ಜೀವನದಲ್ಲಿ ಘಟಿಸುತ್ತೆ. ನಮ್ಮ ಜೀವನ ನಾವು ಮಾಡಿರೋ ಕರ್ಮಗಳ ಪ್ರತಿಬಿಂಬ. ನಿಮಗೆ ಜಗತ್ನಲ್ಲಿ ಇನ್ನೂ ಹೆಚ್ಚೆಚ್ಚು ಪ್ರೀತಿ ಬೇಕು ಅನ್ಸಿದ್ರೆ ನಿಮ್ಮ ಹೃದಯದಲ್ಲಿ ಜಗತ್ತಿಗೋಸ್ಕರ ಹೆಚ್ಚೆಚ್ಚು ಪ್ರೀತಿ ಇರಲಿ. ನಮ್ಮ ತಂಡವನ್ನ ಬಲಪಡಿಸೋಕ್ ಮುನ್ನ ನಮ್ಮನ್ನು ನಾವು ಬಲಪಡಿಸ್ಕೊಳ್ಬೇಕು. ಸಂಬಂಧಗಳು ಜೀವನದ ಪ್ರತಿಯೊಂದು ಘಟ್ಟಗಳಿಗೆ ಅನ್ವಯಿಸುತ್ತೆ. ನಾವು ಬದಲಾದ್ರೂ ಸಂಬಂಧಗಳು ಬದಲಾಗೋದಿಲ್ಲ. ಜೀವನ ನಮ್ಮ ಯಾವುದೇ ಋಣವನ್ನ ಇಡೋದಿಲ್ಲ. ನಾವು ಕೊಟ್ಟಿದ್ದೆಲ್ಲವನ್ನೂ ಮರಳಿಸುತ್ತೆ. ನಮ್ಮ ಜೀವನ ಒಂದು ಆಕಸ್ಮಿಕ ಅಲ್ಲ, ಅದು ನಮ್ಮ ಪ್ರತಿಬಿಂಬ. ಅಮಿತ್ಗೆ ಎಷ್ಟು ಈ ಕಥೆಯನ್ನು ತಿಳ್ಕೊಳ್ಳೋದಕ್ಕಾಯ್ತು ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ಇದನ್ನು ವೀಕ್ಷಿಸಿದ ನಿಮಗೆ ಒಂದೆರಡು ವಿಷಯಗಳು ಮನಸ್ಸಿನಲ್ಲಿ ಉಳಿದಿರಬೇಕಲ್ವೇ? ನಿಮಗೆ ಶುಭವಾಗಲಿ. ಹೌದಲ್ವಾ? ಪುಟ್ ಪುಟ್ ವಿಷಯಗಳು ನಮ್ಮ ಜೀವನದಲ್ಲಿ ಎಷ್ಟೊಂದು ಸ್ವಾರಸ್ಯ ಹುಟ್ಟಿಸುತ್ತೆ. ಈ ಕತೆ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ನಮಗೆ ತಿಳಿಸಿ. ಈ ನಂಬರ್ಗೆ SMS ಮಾಡಿ. ನಿಮ್ಮ ಮೊಬೈಲ್ನಲ್ಲಿ OTM ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ECHO ಅಂತ ಟೈಪ್ ಮಾಡಿ 1 ರಿಂದ 10 ಈ ಕತೆ ಹೇಗಿತ್ತು ಅಂತ 59898ಗೆ SMS ಮಾಡಿ ಮತ್ತು ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ. ಬೆಂಗಳೂರಿನ ಬೊಂಬಾಟ್ ಮ್ಯೂಸಿಕ್ ಸ್ಟೇಷನ್ ಫೀವರ್ 104 40 ನಿಮಿಷಗಳ ನಾನ್ ಸ್ಟಾಪ್ ಮ್ಯೂಸಿಕ್. ಬೊಂಬಾಟ್ ಕನ್ನಡ. ವೆಲ್ ಡನ್ ಗರ್ಲ್ಸ್. ಇನ್ನೊಂದ್ಸಲ ಬೇಕಾ? ಟ್ಯೂನ್ ಮಾಡಿ ಫೀವರ್ 104.